ಯಾಕಮ್ಮ ಯಾಕೆ ಅಳ್ತಾ ಇದೀಯಾ? ಯಾರು ಮಾಡಿದ್ರು? ಏನಾಯ್ತು? ಏನಾಯ್ತಾ? ಇದನ್ನೆಲ್ಲ ನೋಡಿದ್ಮೇಲೂ ನಾನೇ ಬಾಯ್ಬಿಟ್ಟು ಹೇಳ್ಬೇಕಾ ಏನಾಯ್ತು ಅಂತ? ನೀ ಬಾಯ್ಬಿಟ್ಟು ಹೇಳೋ ತನಕ ನಮಗೆ ಹೇಗೆ ಅರ್ಥ ಆಗ್ಬೇಕು? ಅದೇನು ಅಂತ ನೇರವಾಗಿ ಹೇಳು. ಏಜೆ ಮನೆ ಫಂಕ್ಷನ್ ಅಂತ ಬಂದೆ, ಆದರೆ ಇಲ್ಲಿ ನನ್ನ ಹೆಂಡತನಕ್ಕೆ ಅವಮಾನ ಆಗೋಯ್ತು. ನನ್ನ ಜೀವನದಲ್ಲಿ ಏನಾಗಬಾರ್ದಿತ್ತೋ ಅದೇ ಆಗೋಯ್ತು. ನನ್ನ ಮೇಲೆ ಅತ್ಯಾಚಾರ ಮಾಡಕ್ ಪ್ರಯತ್ನ ಪಟ್ರು. ಅದನ್ನ ತಪ್ಸ್ಕೊಂಡು ಬರೋಷ್ಟೊತ್ತಲ್ಲಿ ನನ್ನ ಗತಿ ಈ ತರ ಆಗಿದೆ. ರೀ, ನಾನು ಸತ್ತು ಬದುಕ್ ಬಂದಿದ್ದೀನಿ ರೀ, ಸತ್ತು ಬದುಕ್ ಬಂದಿದ್ದೀನಿ. ನೋಡ್ರಿ, ನಿಮ್ಮ ಹೆಂಡತಿ ಪರಿಸ್ಥಿತಿ ಏನಾಗಿದೆ ನೋಡ್ರಿ. ಇದನ್ನೆಲ್ಲ ಯಾರು ಮಾಡಿದ್ದು? ಇಲ್ಲ, ನಾನು ಹೇಳಲ್ಲ. ನಾನು ಹೇಳಿಬಿಟ್ರೆ ಇದರಿಂದ ನಮ್ಮಿಬ್ರಿಗೂ ತೊಂದರೆ ಆಗುತ್ತೆ. ನೋಡಮ್ಮ, ನೀನು ಈ ಪರಿಸ್ಥಿತಿಗೆ ಯಾರು ಕಾರಣ ಅನ್ನೋದನ್ನು ಹೇಳು. ಮಿಕ್ಕಿದನ್ನು ನನ್ನ ಮಗ ರಾಮ್ ನೋಡ್ಕೋತಾನೆ. ನಿನಗೇನೂ ಆಗದೆ ಇರೋ ಹಾಗೆ ನಾವು ನೋಡ್ಕೋತೀವಿ. ನೀವು ಮಾತು ಕೊಟ್ಟಿದ್ದೀರಾ ಅಂತ ನಾನು ಹೇಳ್ತೀನಿ. ನನಗೆ ನ್ಯಾಯ ಕೊಡಿಸ್ಬೇಕಾಗಿರೋದು ನೀವೇ, ನೆನಪಿರ್ಲಿ. ನನ್ನ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದು ಇವರೇ. ಇಷ್ಟು ವಯಸ್ಸಾಗಿದೆ, ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀಯ? ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನ್ಗೆ? ಈ ಮನೆ ಬೀಗ್ರವ್ರು. ಅವ್ರ ಬಗ್ಗೆ ಒಂದ್ ಮಾತಾಡ್ಬೇಕು ಅಂದ್ರೂ 100 ಸರ್ತಿ ಯೋಚನೆ ಮಾಡ್ಬೇಕು. ಸುಳ್ಳು ಬೊಗಳ್ಬೇಡ. ನಮ್ಮನೆ ಪ್ರೋಗ್ರಾಮ್ ಹಾಳು ಮಾಡ್ಬೇಕು ಅಂತಾನೆ ಬಂದಿದ್ದಾರೆ ಅನ್ಸುತ್ತೆ ಅಕ್ಕ. ದೊಡ್ಡೋರ್ ಮನೆ ನೆಮ್ಮದಿ ಹಾಳು ಮಾಡೋದ್ರಲ್ಲಿ ಅದೇನೋ ಸಂತೋಷ ಇವ್ರುಗಳಿಗೆಲ್ಲ. ಹೌದು, ಇಂಥವ್ರಿಗೆ ಮಾಡಕ್ ಬೇರೆ ಕೆಲ್ಸನೇ ಇರಲ್ಲ. ಅತ್ಯಾಚಾರ ಅಂತ ಸುಳ್ಳು ಹೇಳ್ಕೊಂಡು ಬಂದ್ಬಿಡ್ತಾರೆ. ನೋಡು, ಚಂದ್ರಶೇಖರ್ ಅವ್ರು ಬೇರೆ ಅಲ್ಲ, ಈ ಮನೆ ಜನ ಬೇರೆ ಅಲ್ಲ. ಅವರು ನಮ್ಮ ಫ್ಯಾಮಿಲಿಯವರೇ. ನಮ್ಮ ಫ್ಯಾಮಿಲಿ ಬಗ್ಗೆ ಎಷ್ಟು ಕೆಟ್ಟದಾಗ ಆರೋಪ ಮಾಡ್ತಿದ್ಯಲ್ಲ, ಇನ್ನೊಂದ್ಸಲ ನೆನಪು ಮಾಡ್ಕೊಂಡು ಸರಿಯಾಗಿ ಹೇಳು. ನೀವು 1000 ಸಲ ಕೇಳಿದ್ರು ಸತ್ಯ ಬದಲಾಗಲ್ಲ. ನನ್ನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಇವರೇ. ಇವಳೆಲ್ಲ ಇಷ್ಟೆಲ್ಲ ಹೇಳ್ತಿದಾರೆ, ಏನ್ರಿ ನೋಡ್ತಿದ್ರಾ? ಹಾಕ್ರಿ ನಾಕು. ಯಾರಾದ್ರೂ ನಮ್ಮ ಅಪ್ಪನ್ ಮುಟ್ಟಿದ್ರೆ ಅಷ್ಟೇ. ಏನ್ರಿ ಇದೆಲ್ಲ?
ಹೇಳ್ರಿ ಏನ್ರಿ ಇದೆಲ್ಲ? ಅಲ್ಲಮ್ಮ, ಬಾಯಿ ತುಂಬ ನಿನ್ನ ನನ್ನ ಮಗಳ ಸಮಾನ ಅಂತ ಕರೆದಿದ್ದಕ್ಕೆ ಎಂಥ ದೊಡ್ಡ ಶಿಕ್ಷೆ ಕೊಟ್ಬಿಟ್ಟಿಯಲ್ಲಮ್ಮ. ನಾನು ನಿನಗೇನು ಅನ್ಯಾಯ ಮಾಡಿದ್ದೆ? ಯಾಕೆ ಹೀಗೆ ಮಾಡಿದೆ ಹೇಳಮ್ಮ? ಇಂಥ ಕಾಮಕರು ಹುಡುಗಿರ್ನ ಅಮ್ಮ ಅಕ್ಕ ತಂಗಿ ಅಂತ ಕರೆದು ಆಮೇಲೆ ಕೈ ಹಾಕ್ತಾರೆ. ಇವ್ರನ್ನೆಲ್ಲ ಬಿಡಬಾರ್ದು, ಪೊಲೀಸ್ ಹಿಡ್ಕೊಡ್ಬೇಕು. ನಮ್ಮಪ್ಪ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಒಂದ್ ವೇಳೆ ಪೊಲೀಸ್ ಬಂದ್ರು ಜೈಲ್ಗೆ ಹೋಗೋದು ನಮ್ಮಪ್ಪ ಅಲ್ಲ, ಅವಳು. ಏನಮ್ಮ ನೀನು ನಿನ್ ಕಣ್ಮುಂದೆ ಇಷ್ಟೆಲ್ಲ ನಡೆದ್ರು ನಿಮ್ಮಪ್ಪಂಗೆ ದೇವ್ರ ಥರ ಬಿಲ್ಡಪ್ ಕೊಡ್ತೀಯಾ? ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಮಾಡ್ತೀಯಾ? ನಾನು ಹೆಣ್ಣಾಗಿರೋದಕ್ಕೋಸ್ಕರನೇ ನಮ್ಮಪ್ಪ ಇನ್ನೊಂದು ಹೆಣ್ಣು ಜೊತೆ ಹೇಗಿರ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವ್ ಹೇಳ್ತಿರೋದು ಸುಳ್ಳು. ಎಲ್ಲ ಹೇಳ್ತಿದ್ದಾರೆ, ಅದೇನ್ ನಡೀತು ಅಂತ ಬಾಯ್ ಬಿಟ್ಟು ಹೇಳ್ರಿ. ನೀನು ಇಲ್ಲದೆ ನಾನು ಹೇಗೋ ಬದುಕಿರ್ಲಿ? ನಿನ್ನ ತಮ್ಮಯ್ಯ ಅಂತೀನಿ, ಪ್ಲೀಸ್. ಸರಿ ಬಿಡು, ನಾನು ಸೂಸೈಡ್ ಮಾಡ್ಕೋತೀನಿ. ಅಯ್ಯೋ, ಅದೇ ಹುಡುಗಿ ಅಲ್ವಾ ಸೂಸೈಡ್ ಮಾಡ್ಕೋತೀನಿ ಅಂತ ಇದ್ದಾಳೆ? ಯಾರಿಗಾದ್ರೂ ಹೇಳ? ಬೇಡ ಅನ್ಸುತ್ತೆ. ಪಾಪ ಹುಡುಗಿ ಮರ್ಯಾದೆ ಹೊಟ್ಟೋಗುತ್ತೆ. ಏನು ಮಾಡಲಿ? ನಾನೇ ಏನಾದ್ರು ಮಾಡ್ತೀನಿ. ಏನ್ ಮಾಡ್ತಾ ಇದೀಯಮ್ಮ? ಬಿಡಿ, ಬಿಡಮ್ಮ ನೀನು. ಬಿಡಿ, ಏನ್ ಮಾಡ್ತಾ ಇದೀಯ? ಪ್ಲೀಸ್ ಬಿಡಿ. ಬಿಡಮ್ಮ ನೀನು. ಬಿಡಿ, ನಾನು ಸಾಯ್ಬೇಕು. ಅಳೋದ್ ನಿಲ್ಸು. ಬಿಡಮ್ಮ. ಬಿಡಿ, ಪ್ಲೀಸ್ ಬಿಡಿ. ಬಿಡಮ್ಮ ನೀನು ಇದನ್ನ. ಬಿಡು ಬಿಡು. ಯಾಕೆ ಅಂಕಲ್ ನನ್ನ ಕಾಪಾಡಿದ್ರಿ? ನಾನು ಸಾಯ್ಬೇಕು. ನೋಡಮ್ಮ, ನನಗೂ ಇಬ್ರು ಹೆಣ್ಮಕ್ಳಿದ್ದಾರೆ. ನೀನು ನನ್ನ ಮಗಳ ಥರಾನೇ. ನೋಡಮ್ಮ, ನಿನ್ನ ಸಮಸ್ಯೆ ಏನು ಅಂತ ನಾನು ಕೇಳಲ್ಲ. ಆದರೆ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಧೈರ್ಯ ಯಾವ ಕೆಲಸಕ್ಕೆ ಬೇಕು ಗೊತ್ತೇನಮ್ಮ? ಆತ್ಮಹತ್ಯೆಗೆ. ಸಾಯೋಕ್ಕೆ ಬಳಸೋ ಧೈರ್ಯವನ್ನ ಜೀವನದಲ್ಲಿರೋ ಕಷ್ಟಗಳನ್ನು ಬಗೆಹರಿಸೋದಕ್ಕೆ ಉಪಯೋಗ ಮಾಡಿದ್ರೆ ಆತ್ಮಹತ್ಯೆ ಅನ್ನೋದೇ ಇರಲ್ಲಮ್ಮ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ